ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಗ್ರಾಸರಿ ಬೇಕಾಗಿತ್ತು ಮನೆಗೆ. ಸೊ ಹಂಗಾಗಿ ಡಿಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಹಾಗೆ ಮಕ್ಕಳಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು, ಬಟ್ಟೆ ಶಾಪಿಂಗು. ಸೊ ಹಂಗಾಗಿ ಜುಡಿಯೋಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಅಲ್ಲಿಗೂ ಕೂಡ ಹೋಗಬೇಕು. ಇನ್ನು ಚಾರ್ವಿಗೆ ಬಂದಮೇಲೆ ಅಲ್ಲಿಗೆ ಹೋಗ್ತೀವಿ ಜುಡಿಯೋಗೆ. ಸೊ ಇಲ್ಲಿ ನಾನು ಗೌತಮ್ ಇಬ್ಬರೇ ಹೋಗ್ಬಿಟ್ಟು ಇವಾಗ ಡಿಮಾರ್ಟಲ್ಲಿ ಏನೇನು ಬೇಕೋ ಅದನ್ನು ಫಸ್ಟ್ ತೊಗೊಂಬಂದ್ಬೇಡ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಬೆಳಿಗ್ಗೆನೇ ರೆಡಿ ಆಗಿಬಿಟ್ಟು ಹೋಗೋಣ ಅಂದ್ಕೊಂಡ್ವಿ 11-12 ಗಂಟೆಗೆಲ್ಲ. ಬಟ್ ಆಗಲೇ ಇಲ್ಲ, ಚೀಕು ಮಲ್ಕೊಂಡ್ಬಿಟ್ಟಿದ್ದ. ಆ್ಯಂಡ್ ಸ್ವಲ್ಪ ಮನೆ ಕೆಲಸ ಕೂಡ ಮಾಡಬೇಕಾಗಿತ್ತು, ಅಂದರೆ ಟೆಸ್ಟಿಂಗ್ ಎಲ್ಲ ಮಾಡಬೇಕಾಗಿತ್ತು. ಸೊ ಹಂಗಾಗಿ ಅದನ್ನೆಲ್ಲ ಮಾಡಿಕೊಂಡು ತುಂಬ ಲೇಟ್ ಆಗೋಯಿತು. ಇವಾಗ ಲಂಚ್ ಮಾಡಿಕೊಂಡು ಹೋಗ್ಬಿಟ್ಟು ಬರಬೇಕು. ಚಾರ್ವಿಕ್ಗೆ 3:30ಗೆ ಬಿಡ್ತಾರೆ ಸ್ಕೂಲು. ಸೊ ಅಷ್ಟೊತ್ತಿಗೆ ನಾವೆಲ್ಲ ತೊಗೊಂಬಂದ್ಬಿಟ್ಟು ಮತ್ತು ಜುಡಿಯೋಗೆ ಹೋಗಬೇಕು. ನಂದು ಹೇರ್ಸಿನ ಫುಲ್ಲು ವೆಟ್ಟಾಗೇ ಇದೆ. ಸೊ ಇದನ್ನೆಲ್ಲ ಸ್ವಲ್ಪ ಹೇರ್ ಡ್ರೈಯರಿಂದ ನೀಟಾಗಿ ಡ್ರೈ ಮಾಡಿಕೊಂಡು ಅದಾದಮೇಲೆ ಹೋಗೋದೇನು. ಸೊ ಇವಾಗ ಊಟ ಮಾಡಿಬಿಟ್ಟು ಹೋಗೋಣ ಬನ್ನಿ. ಇನ್ನು ಮನೆ ಕೆಲಸ ಎಲ್ಲ ಮಾಡಿ ಮತ್ತು ಇದು ಡಸ್ಟಿಂಗ್ ಎಲ್ಲ ಮಾಡೋಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗಿತ್ತು. 2 o'clock ಆಗೋಗಿತ್ತು. ಇನ್ನು 3:30ಗೆ ಚಾರ್ಜಿಗೆ ಬಂದುಬಿಡ್ತಾನೆ. ಸರಿ ಹೋಗ್ಬಿಟ್ಟು ಇನ್ನು ಹತ್ರನೇ ಅಲ್ವಾ ಡಿಮಾರ್ಟ್ ಇದ್ದಿದ್ದು. ಸೊ ಹಂಗಾಗಿ ಹೋಗ್ಬಿಟ್ಟು ಬಂದ್ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ನಾನು ಜುಡಿಯೋಗೆ ರೆಡಿಯಾಗಿ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟೇ ರೆಡಿ ಆಗಿಬಿಟ್ಟು ಡಿಮಾರ್ಟ್ಗೆ ಹೋಗ್ಬಿಟ್ಟು ಬಂದ್ಬೇಡ. ಅದಾದಮೇಲೆ ಚಾರ್ವಿಗೆ ಬಂದಮೇಲೆ ಅಗೇನ್ ಮತ್ತೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಆಗಿಬಿಟ್ಟು ಸ್ವಲ್ಪ ಹೇರ್ ಡ್ರೈಯರ್ನ ಯೂಸ್ ಮಾಡ್ತಾಯಿದ್ದೀನಿ. ಯೂಶಲಿ ನಾನೇನು ಡೈಲಿ ಯೂಸ್ ಮಾಡಲ್ಲ ಹೇರ್ ಡ್ರೈಯರು. ಯಾವಾಗಾದರೂ ಈ ಥರ ಸಮ್ಟೈಮ್ಸ್ ಬೇಗ ಹೇರ್ ಡ್ರೈ ಆಗಬೇಕು ಅಂತಂದರೆ ಮಾತ್ರ ಯೂಸ್ ಮಾಡ್ತೀನಿ. ಇನ್ನು ನಾರ್ಮಲ್ ಡೇಸಲ್ಲೆಲ್ಲ ನಾನು ಆಚೆನೇ ಒಣಗಿಸ್ಕೊತೀನಿ, ಬಿಸಿಲಿಗೆ ಹಾಕ್ಬಿಟ್ಟು ಒಣಗಿಸ್ಕೊತೀನಿ. ಇಲ್ಲಾಂತಂದರೆ ಏನಾದರೂ ಈ ಥರ ಎಮರ್ಜೆನ್ಸಿ ಮತ್ತು ಚಿಕ್ಕಗೆ ಏನಾದರೂ ಫೀಡ್ ಮಾಡಿಸ್ಬೇಕು, ತುಂಬ ವೆಟ್ಟಿದೆ ಹೇರು ಅಂದಾಗ ಮಾತ್ರ ಹೇರ್ ಡ್ರೈಯರ್ನ ಯೂಸ್ ಮಾಡ್ತೀನಿ ಅಷ್ಟೇ. ಹೇರ್ ಡ್ರೈಯರ್ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ತುಂಬ ಹಾಳಾಗಿಬಿಡುತ್ತೆ ಮತ್ತು ತುಂಬ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನ್ಯಾಚುರಲಾಗಿ ಹೇರ್ ಡ್ರೈ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅದಾದಮೇಲೆ ಕೆಲವರು ಸಿರಮ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ನಾನು ಯಾವುದೇ ಆದಂಥ ಸಿರಮ್ ಯೂಸ್ ಮಾಡಲ್ಲ. ನಂಗೆ ಯಾಕೋ ಗೊತ್ತಿಲ್ಲ, ಸಿರಮ್ ಯೂಸ್ ಮಾಡಿದ್ರೆ ನ್ಯಾಚುರಲಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಂಥರ ಅದು ಫ್ರಿಝಿ ಇರುತ್ತೆ ಅಲ್ವಾ. ಸೊ ಹಂಗಾಗಿ ನಂಗೆ ಇಷ್ಟ ಆಗಲ್ಲ. ನಂಗೆ ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ನ ಮಾಡ್ಕೋಬೋದು. ಇಲ್ಲಿ ಪೋನಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ವೆಟ್ಟಿತ್ತಲ್ವ. ಸೊ ಹಂಗಾಗಿ ಪೋನಿ ಹಾಕೋಗೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಮತ್ತು ನಾರ್ಮಲ್ಲು ಒಂದು ಹೇರ್ ಕ್ಲಿಪ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ರೆಡಿಯಾಗಿಬಿಟ್ಟು ಇನ್ನು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾಯಿದ್ದೀವಿ. ನೋಡಿ, ಈ ಥರ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇನ್ನು ಚಿಕ್ಕನು ಕೂಡ ರೆಡಿಯಾಗಿದ್ದ. ಚಿಕ್ಕಮ್ಮ ಎದ್ಬಿಟ್ಟಾ? ಹೋಗೋಣ. ಇನ್ನು ಗೌತಮು ಇದ್ದ ಅಲ್ವಾ. ಸೊ ಹಂಗಾಗಿ ಹೋದ್ವಿ. ಇಲ್ಲೇ ಮನೆ ಹತ್ರನೇ ಅಲ್ವಾ ಇರೋದು, ಹೋಗ್ಬಿಟ್ಟು ಬಂದಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ಆ್ಯಂಡ್ ರಶ್ಶು ತುಂಬ ಕಡಿಮೆ ಇತ್ತು. ನಿಜವಾಗ್ಲೂ ಎಷ್ಟು ಕಡಿಮೆ ಇತ್ತು ಅಂತಂದರೆ ಮಧ್ಯಾಹ್ನ ಮೇ ಬಿ 2:30 2 o'clock ಏನೋ ಆಗಿತ್ತು. ಸೊ ತುಂಬ ಕಡಿಮೆ ಇತ್ತು ರಶ್ಶು. ಸೊ ಹಂಗಾಗಿ ಬೇಗ ಎಲ್ಲನೂ ತೊಗೊಂಡು ವಾಪಸ್ ಮನೆಗೆ ಬಂದುಬಿಟ್ವಿ. ಜಾಸ್ತಿ ನಾನು ಫಸ್ಟೇ ಲೀಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾವ್ದು ತೊಗೊಳ್ಳೋದು, ಯಾವುದಿದೆಯೇ ಯಾವುದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನು ಫಸ್ಟೇ ಎಲ್ಲ ಲೀಸ್ಟ್ ಮಾಡಿಕೊಂಡು ನನಗೆ ಏನೇನು ಬೇಕೋ ಅದನ್ನು ಮಾತ್ರ ತೊಗೊಂಡೆ. ಅದರಲ್ಲೂ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ. ಅವರೇನಾದರೂ ಬಂದಿದ್ದರೆ ಎಲ್ಲ ಹಾಕಿ ತುಂಬಿಕೊಳ್ತಾಯಿದ್ರು. ನಾನೇನು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡು ಅದಾದಮೇಲೆ ಚಾರ್ವಿಕ್ ಕೂಡ ಬಂದ. ಅವ್ರನ್ನ ರೆಡಿ ಮಾಡಿಸ್ಬಿಟ್ಟು ನಾವಿಬ್ಬರು ಇಲ್ಲಿ ಟ್ವಿನ್ನಿಂಗ್ ಹಾಕಿದ್ದೀವಿ. ಸೇಮ್ ಶರ್ಟ್ ಅವನದು ಆ್ಯಂಡ್ ಸೇಮ್ ಶರ್ಟ್ ನಂದು, ಬಟ್ ಕಲರ್ ಸ್ವಲ್ಪ ಮಿಸ್-ಮ್ಯಾಚ್ ಆಗ್ತಿದೆ ಅಷ್ಟೇ. ಅವನು ಮೊನ್ನೆನೇ ಹೇಳಿದ್ದ, ಆ್ಯಕ್ಚುಲಿ ಸಾಟರ್ಡೆ ಹೋಗೋಣ ಅಂದ್ಕೊಂಡ್ವಾ. ಅವನು ಹೇಳಿದ್ದ, ಮಮ್ಮಿ ನಿನ್ನ ಹತ್ರ ಶರ್ಟ್ ಇದೆ ಅಲ್ವಾ, ಅದನ್ನು ಹಾಕೋ, ನಾನು ಇದನ್ನ ಹಾಕ್ಕೊತೀವಿ, ಇಬ್ಬರದು ಸೇಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನನಗೆ ಈ ಡ್ರೆಸ್ನ ವೇರ್ ಮಾಡಿಬಿಟ್ಟು ಮತ್ತು ಇಬ್ಬರು ಕೂಡ ಹೋದ್ವಿ. ಅವ್ನು ಫುಲ್ ಖುಷಿ ಆಗಿಬಿಟ್ಟು ಅವನಿಗೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಜುಡಿಯೋಗೆ ಹೋದರೆ ಕಲೆಕ್ಷನ್ಸೇ ಇರಲಿಲ್ಲ. ಚಾರ್ವಿಕ್ಗಿತ್ತು, ಬಟ್ ನನಗೆ ಮೇಯ್ನ್ ಬೇಕಾಗಿದ್ದಿದ್ದು ಚೀಕುಗೆ ಯಾಕೆ ಅಂತಂದರೆ ನಾವು ಭಾನುವಾರ ಶಾಸ್ತ್ರ ಮಾಡ್ತೀವಿ ಮುಂದೆ ಅವರ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಹೊಸ ಬಟ್ಟೆ ಬೇಕಾಗಿತ್ತು. ಅಂದರೆ ಇತ್ತು ಬಟ್ಟೆ ಆಲ್ರೆಡಿ, ಬಟ್ ಹೊಸದು ಇರಲಿ ಅಂತ ಹೇಳ್ಬಿಟ್ಟು ಒಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಜುಡಿಯೋದಲ್ಲಿ ಹಾಗೆ ಸಮ್ಮರ್ ಕಲೆಕ್ಷನ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಹೋಗಿ ನೋಡ್ಕೊಂಬರೋಣ, ಆದರೆ ಚೆನ್ನಾಗಿದ್ರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದರೆ ಅಲ್ಲಿ ಕಲೆಕ್ಷನ್ಸೇ ಇರಲಿಲ್ಲ. ಆ್ಯಂಡ್ ಚೀಕುಗೆ ಸಿಗಲೇ ಇಲ್ಲ ಯಾವುದು ಕೂಡ. ಚಾರ್ವಿಕ್ಗೆ ನಾನು ನೋಡಲೇ ಇಲ್ಲ. ಫಸ್ಟ್ ಅವ್ನು ತೊಗೊಂಡ್ರೆ ಮತ್ತು ಚಾರ್ವಿಕ್ಗೆ ಬೇಕಾದರೆ ತೊಗೋಬೋದು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ನೋಡಿದೆ. ಕೆಳಗಡೆ ಎಲ್ಲ ನೋಡಿದೆ, ಕೆಳಗಡೆ ಇರಲಿಲ್ಲ, ಬರೀ ಮೆನ್ಸ್ ವೇರು ಮತ್ತು ಲೇಡೀಸ್ ವೇರ್ ಮಾತ್ರ ಇತ್ತು. ಮತ್ತು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಅವರು ಕಿಡ್ಸ್ ವೇರ್ ಇದೆ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ನೋಡಿಕೊಂಡು ಅದಾದಮೇಲೆ ಮತ್ತು ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಬಂದ್ವಿ. ವೆಂಕಟೇಶ್ವರ ಗಾರ್ಮೆಂಟ್ಸಲ್ಲೂ ಅಷ್ಟೇ ಮಕ್ಕಳಿಗೆ ಬಟ್ಟೆನೇ ಇಲ್ಲ ನಿಜವಾಗ್ಲೂ. ಅದರಲ್ಲೂ ಈ ಚಿಕ್ಕ 1 year ಒಳಗಡೆ ಮಕ್ಕಳಿಗಂತೂ
ಕಲೆಕ್ಷನ್ಸೇ ಇರಲಿಲ್ಲ. ಬರೀ ಅದೇ ನೈಟ್ ಡ್ರೆಸ್ಸು ಅಂದರೆ ಡೈಲಿ ವೇರ್ ಬರುತ್ತೆ ಅಲ್ವಾ, ಆ ಥರದ್ದು ಮಾತ್ರ ತುಂಬ ಕಲೆಕ್ಷನ್ಸ್ ಇತ್ತು. ಬಟ್ ಆದರೆ ಈ ಪಾರ್ಟಿ ವೇರು ಮತ್ತು ಶಾರ್ಟ್ಸು, ಶರ್ಟ್ಸು ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಪುಟ್ಟ ಪುಟ್ಟ ಮಕ್ಕಳಿಗೆ. ನಂಗೆ ಆ ಥರದ್ರಲ್ಲಿ ತೊಗೋಬೇಕು ಅಂತ ತುಂಬ ಇತ್ತು. ಅಂದರೆ ಇಬ್ಬರಿಗೂ ಒಂದೇ ಥರ ತೊಗೋಬೇಕು, ಚಾರ್ವಿಕಗೆ ಮತ್ತು ಚೀಕುಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವುದೂ ಆಗಲೇ ಇಲ್ಲ, ಸಖತ್ ಬೇಜಾರು. ಸೊ ಎಲ್ಲ ಹುಡ್ಕೊಂಬಂದ್ವಿ, ಇವಾಗ ತಾನೇ ಮನೆಗೆ ಬಂದ್ವಿ. ಬಟ್ಟೆ ಯಾವುದೂ ಸಿಗಲೇ ಇಲ್ಲ ನಮಗೆ. ಒಂದೆರಡು ಟಿ ಶರ್ಟ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಸೊ ನೋಡಬೇಕು, ಆದರೆ ತೊಗೊತೀನಿ, ಇಲ್ಲ ಅಂತಂದರೆ ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತೀನಿ. ಇಲ್ಲ ಜುಡಿಯೋದಲ್ಲಿ ಕೂಡ ಅಷ್ಟೇ ಚಿಕ್ಕುಗೆ ಸೈಜೇ ಇರಲಿಲ್ಲ. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮನೆಗೆ ಬಂದುಬಿಟ್ವಿ. ಸೊ ನೋಡಬೇಕು, ಆದರೆ ಆನ್ಲೈನಲ್ಲಿ ಬುಕ್ ಮಾಡ್ತೀನಿ. ಇವಾಗ ಚಾರ್ವಿಕಗೆ ಪ್ಯಾನ್ ಕೇಕ್ ಬೇಕಂತೆ, ಸೊ ಪ್ಯಾನ್ ಕೇಕ್ ಮಾಡಿಕೊಡ್ಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಬಿಸಿಲಲ್ಲಿ ಮಾತ್ರ ಚಿಕ್ಕ ಮಕ್ಕಳನ್ನ ಹಾಕ್ಕೊಂಡು ಆಚೆ ಹೋಗಲೇಬಾರ್ದು. ನಾವೆಷ್ಟೇ ಕಾರಲ್ಲಿ ಹೋದ್ರೂ ಎಷ್ಟೇ ಬೈಕಲ್ಲಿ ಹೋದ್ರೂ ಕೂಡ ಒಳಗಡೆ ಹೋಗಿದ ತಕ್ಷಣ ಅವ್ರನ್ನ ಎತ್ಕೊಂಡು ಸುಸ್ತಾಗ್ಬಿಡ್ತೀವಿ. ನನಗೆ ನಿಜವಾಗ್ಲೂ ಏನಕ್ಕಪ್ಪ ಹೋದೆ ಅಂತ ಅನಿಸ್ಬಿಡ್ತು. ನನಗೆ ಆ್ಯಕ್ಚುಲಿ ಆನ್ಲೈನಲ್ಲಿ ಬುಕ್ ಮಾಡಬೇಕಿತ್ತು, ಬಟ್ ಅದೇನಾಯಿತು ಅಂತಂದರೆ ನನಗೆ ಡೆಲಿವರಿ ಸ್ವಲ್ಪ ಲೇಟ್ ಇತ್ತು ಅಮೆಝಾನಲ್ಲಿ. ಸೊ ಹಂಗಾಗಿ ಸರಿ ಇಲ್ಲೇ ನೋಡಿ ಆನ್ಲೈನಲ್ಲಿ ಬಂದು ನಾವು ಸಡನ್ನಾಗಿ ಮತ್ತೆ ಎಕ್ಸ್ಚೇಂಜ್ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಫಸ್ಟು ಹೋಗಿ ಜುಡಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಹಂಗಾಗಿ ನೋಡೋಣ ಅಂತ ಹೋದರೆ ಅಲ್ಲಿ ಸಿಗಲೇ ಇಲ್ಲ ನನಗೆ. ಸರಿ ಇನ್ನು ಬಂದಮೇಲೆ ಒಂದೆರಡು ಟಿ ಶರ್ಟ್ ಏನೋ ತೊಗೊಂಡೆ ಅಷ್ಟೇ. ಮತ್ತು ಇನ್ನು ಬಂದಮೇಲೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ. ನಮ್ಮ ಹಸ್ಬೆಂಡ್ ಫೋನಲ್ಲಿ ಅಮೆಝಾನ್ ಪ್ರೈಮ್ ಇತ್ತಲ್ವ, ಸೊ ಹಂಗಾಗಿ 1 ಡೇ ಡೆಲಿವರಿ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಹಂಗಾಗಿ ಅದರಲ್ಲೇ ಬುಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬಂದುಬಿಟ್ಟೆ. ಇಲ್ಲಿ ಚಾರ್ವಿಕಗೆ ಪ್ಯಾನ್ ಕೇಕ್ ಮಾಡಿಕೊಡ್ತಾಯಿದ್ದೀನಿ. ಇದು ಬಂದು ಚಾಕ್ಲೇಟ್ ಫ್ಲೇವರು. ಅವ್ನಿಗೆ ತುಂಬ ಇಷ್ಟ ಈ ಥರದ್ದು ಪ್ಯಾನ್ ಕೇಕು ಎಲ್ಲನೂ. ಮಕ್ಕಳಿಗೆ ಯೂಶ್ವಲಿ ಇಷ್ಟೇ ಆಗೇ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಏನಿಲ್ಲ, ಅದಕ್ಕೆ ಚಾಕ್ಲೇಟ್ದು ಪೌಡರ್ ಕೊಟ್ಟಿರ್ತಾರಲ್ವ, ಅಂದರೆ ಪ್ಯಾನ್ ಕೇಕ್ ಪೌಡರು, ಅದಕ್ಕೆ ಸ್ವಲ್ಪ ಒಂದು 1/2 ಕಪ್ ಆಗೋಷ್ಟು ಹಾಲನ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಅಂದರೆ ಕಲಿಸ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನು ಕಲಿಸ್ಕೊಂಡಿದ್ದಾದಮೇಲೆ ತವಾನ ಹೀಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಟರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು. ನೀವು ಬೇಕು ಅಂತಂದರೆ ಆಯಿಲ್ನ ಕೂಡ ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡಿದ್ದಾದಮೇಲೆ ಅದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೊಟ್ಕೊಂಡು ಅದ್ರ ಮೇಲೆ ಬಬಲ್ಸ್ ಬರುತ್ತೆ. ಆ್ಯಂಡ್ ಈ ಥರ ಟಚ್ ಮಾಡಿದ್ರೆ ಅದು ನಮ್ಗೆ ಅಂಟಲ್ಲ. ಸೊ ಅವಾಗ ಎತ್ತಿ ಅದ್ರ ಮೇಲೆ ಸ್ವಲ್ಪ ನಾನು ಚಾಕ್ಲೇಟ್ ಸಿರಪ್ನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಸ್ಟ್ರಾಬೆರಿ ಇತ್ತು, ಅದನ್ನು ಕೂಡ ಡಿಸೈನ್ ಮಾಡಿಬಿಟ್ಟು ಕೊಟ್ಟೆ ಅವನಿಗೆ. ಪಾಪ ಅವನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದ. ನನಗೆ ಯಾಕೋ ಸಖತ್ ಬೇಜಾರಾಗೋಯಿತು. ಇನ್ನು ಅದು ಕೊಟ್ಬಿಟ್ಟು ಮತ್ತು ಬ್ರೆಡ್ ರೋಸ್ಟ್ ಕೂಡ ಇತ್ತು, ಅದನ್ನು ಕೂಡ ಮಾಡಿ ಕೊಟ್ಟೆ ಅವನಿಗೆ ತಿನ್ಕೊ ಅಂತ ಹೇಳ್ಬಿಟ್ಟು. ನಾನಿಲ್ಲಿ ಗ್ರಾಸರಿ ಎಲ್ಲ ತಂದಿದ್ದೆ ಅಲ್ವಾ, ಸೊ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ರೀಫಿಲ್ ಮಾಡ್ಕೊಳ್ಳೋದು ಯಾವಾಗಾದರೂ ಮಾಡ್ಕೋಬೋದು, ಬಟ್ ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅಷ್ಟು ಟೈಮ್ ಇರಲಿಲ್ಲ. ಸೊ ಹಂಗಾಗಿ ನಾನು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇನ್ನು ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಕಡಲೆಕಾಳಿನ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಆಗೋಷ್ಟು ಕಡಲೆಕಾಳನ್ನ ತಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂತಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಒಟ್ಟು ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೋಬೇಕು. ಈಗ ಅದೇ ಬಾಣಲಿಗೆ 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಆಗೋಷ್ಟು ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಟೊಮೊಟೊ, ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಕಾಳು ಮೆಣಸನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊತಾ ಇದ್ದೀನಿ. ಇದನ್ನೆಲ್ಲಾದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಟ್ರೆ ಸಾಕು. ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಅದಕ್ಕೆ ಒಂದು ಸ್ವಲ್ಪ ಆಗೋಷ್ಟು ಕಾಳು ಮೆಣಸನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಥರ ಒಂದು 4 ರಿಂದ 5 ಆಗೋಷ್ಟು ಕಾಳು ಮೆಣಸನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಅದಕ್ಕೆ ತೆಂಗಿನಕಾಯಿ ತುರಿ ಬರುತ್ತೆ ಅಲ್ವಾ, ಅಂದರೆ ನಾನು ಇಲ್ಲಿ ಸ್ವಲ್ಪ ತುರಿದಿಟ್ಕೊಂಡಿದ್ದೆ ತೆಂಗಿನಕಾಯಿನ, ಅದನ್ನು ಕೂಡ ಸೇರಿಸ್ಕೊಂಡು ಮತ್ತೊಮ್ಮೆ ಅದನ್ನು ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಈ ಹಂತದಲ್ಲೇ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಕೂಡ ಸೇರಿಸ್ಕೊಂಡು ಎಲ್ಲದನ್ನೂ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸಾಂಬಾರು ಪುಡಿ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಥರ ಚೆನ್ನಾಗಿ ಎಲ್ಲದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಮಿಕ್ಸಿ ಜಾರ್ಗೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಕಡಲೆಕಾಳು, ಅದನ್ನು ಕೂಡ ಸೇರಿಸ್ಕೊಂಡು ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಮಸಾಲೆ, ಆ ಮಸಾಲೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೊಂಬರಬೇಕು. ಈಗ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ಒಂದು ಸ್ವಲ್ಪ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಒಣಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ರುಬ್ಬಿರೋ ಅಂಥ ಮಸಾಲೆನ ಕೂಡ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಕಡಲೆಕಾಳನ್ನ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಈಗ ಮೈನ್ ಇಂಗ್ರೀಡಿಯೆಂಟ್ ಅಂದರೆ ಇದೆ, ಈ ಈರುಳ್ಳಿ, ಹಸಿ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಧ್ಯೆ ಒಂದು ಬೇಳೆಗೆ ನಂಚ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗಂತೂ ಸಖತ್ತಾಗಿರುತ್ತೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಯಾವ ಥರ ಅಂತಂದರೆ ಕಡಲೆಕಾಳೆಲ್ಲನೂ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋಂಥ ಕಡಲೆಕಾಳಿನ ಸಾಂಬಾರು ರೆಡಿಯಾಗಿಬಿಡುತ್ತೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.